ಈ ಬಾರಿ ಬೇಸಿಗೆಯಲ್ಲೂ ಕೂಡ ಜೋಗ ಜಲಪಾತ ಜಲಸಿರಿಯಿಂದ ತುಂಬಿದೆ. ಪ್ರವಾಸಿಗರಿಗೆ ಜಲಪಾತವನ್ನೇ ನಂಬಿ ಬದುಕೋರಿಗೆ ಜೋಗದ ಸಿರಿಯ ಸಂಭ್ರಮ ವರ್ಷ ಪೂರ್ತಿ ಕಳೆಗಟ್ಟಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಜೋಗ. ಬೇಸಿಗೆಯಲ್ಲೂ ಬತ್ತದ ಜೋಗ ಜಲಪಾತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ, ಸಾಯೋದ್ರ ಒಳಗೆ ನೋಡುವೊಮ್ಮೆ ಜೋಗದ ಗುಂಡೆ. ಈ ಮಾತು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಲೆನಾಡಿನ ಸೌಂದರ್ಯ ಹೊತ್ತು ನಿಂತಿರುವ ಜೋಗ ಈಗ ಬೇಸಿಗೆಯಲ್ಲೂ ಕಣ್ಮನ ಸೆಳೆಯುತ್ತಿದೆ, ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹೌದು, ಮಳೆಗಾಲದ 4 ತಿಂಗಳು ಧುಮ್ಮಿಕ್ಕುವ ಜೋಗ ಜಲಪಾತ ಡಿಸೆಂಬರ್ ನಂತರ ನೀರು ಕಡಿಮೆಯಾಗುತ್ತಾ ಹೋಗಿ ಮೇ ತಿಂಗಳ ಹೊತ್ತಿಗೆ ಪೂರ್ತಿಯಾಗಿ ಸೊರಗಿ ಹೋಗುತ್ತಿತ್ತು. ರಾಜ, ರಾಣಿ, ರೂರರ್, ರಾಕೆಟ್ ಜಲಧಾರಿಗಳು ಮುಂದಿನ ಮಳೆಗಾಲದವರೆಗೂ ಪ್ರವಾಸಿಗರ ಪಾಲಿಗೆ ಕಣ್ಮರೆಯಾಗುತ್ತಿದ್ದವು. ಜಲಪಾತ ವೀಕ್ಷಿಸಲು ಬರುವ ಪ್ರವಾಸಿಗರು ಸಹ ನೀರಿಲ್ಲದ ಬರೀ ಅಖಂಡ ಬಂಡೆಗಳ ನೋಡಿ ನಿರಾಶರಾಗಿ ವಾಪಸ್ಸಾಗ್ತಿದ್ರು. ಆದರೆ ಈ ವರ್ಷ ಹಾಗೆ ಆಗಿಲ್ಲ. ಪ್ರಸಿದ್ಧ ರಾಜ, ರಾಣಿ, ರೂರರ್, ರಾಕೆಟ್ ಜಲಧಾರೆಗಳಲ್ಲಿ ಸಾಕಷ್ಟು ನೀರು ಧುಮ್ಮಿಕ್ಕುತ್ತಿದೆ. ಜಲಪಾತದಲ್ಲಿ ನಿತ್ಯ ಸೌಂದರ್ಯದ ಶ್ರೀ ಸೃಷ್ಟಿಸಿದೆ. ಬಿರು ಬೇಸಿಗೆಯಲ್ಲಿ ಬಂದ ಪ್ರವಾಸಿಗರು ಕೂಡ ಜಲಪಾತದಲ್ಲಿ ನೀರು ಇರುವುದನ್ನು ಕಂಡು ಅಚ್ಚರಿಯೊಂದಿಗೆ ಸಂಭ್ರಮ ಪಡ್ತಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ವಿಶ್ವವಿಖ್ಯಾತ ಜೋಗ ಜಲಪಾತವಿರುವಂಥದ್ದು. ನಿಸರ್ಗದ ಮಧ್ಯೆ ರಮಣೀಯವಾಗಿ ರಾಜ, ರಾಣಿ, ರೋರೋ ರಾಕೆಟ್ಗಳು ಮೈದುಂಬಿ ಹರಿತಾ ಇದೆ. ಆ ಜಲಧಾರೆಗಳನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಕಾಗೋದಿಲ್ಲ. ಆ ರೀತಿಯಲ್ಲಿ ಆ ಜಲಧಾರೆಗಳು ಬೀಳ್ತಿರುವಂಥದ್ದು. ಸುಮಾರು 833 ಅಡಿ ಎತ್ತರದಿಂದ ರಾಜ, ರಾಣಿ, ರೋರೋ ರಾಕೆಟ್ಗಳು ಧುಮ್ಮುಕ್ತಾ ಇದ್ದಾವೆ. ಇನ್ನು ಮಳೆಗಾಲದಲ್ಲಿ ಧುಮುಕುವ ಜಲಧಾರೆಗಳನ್ನ ನೋಡುವುದೇ ಒಂದು ಸ್ವರ್ಗ. ಆದರೆ ಈ ಬಾರಿ ಬಿರು ಬೇಸಿಗೆಯಲ್ಲೂ ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಜಲಧಾರೆಗಳ ವೈಭವ ಕಣ್ಮನ ಸೆಳೆಯುತ್ತಿದೆ. ಜೊತೆಗೆ ಮಕ್ಕಳಿಗೆ ಬೇಸಿಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಬೇಸಿಗೆಯಲ್ಲೂ ಸಹ ಪ್ರವಾಸಿಗರ ದಂಡು ಜೋಗ ಜಲಪಾತದತ್ತ ಹರಿದು ಬರ್ತಿದೆ. ಟೂರಿಸ್ಟ್ ಪ್ಲೇಸು ಮತ್ತು ಕಾಲೇಜ್ ಸ್ಟೂಡೆಂಟ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳುಗಳು ಎಲ್ಲದಕ್ಕೂ ಕೂಡ ಚೆನ್ನಾಗಿದೆ ಪ್ಲೇಸು. ಬಟ್ ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಮಳೆ ಬಂದಾಗ ಪ್ರವಾಸಿಗರು ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ನಿಂತ್ಕೊಳ್ಳೋಕೆ ಒಳ್ಳೆ ಪ್ಲೇಸ್ ಥರ ಮಾಡಬೇಕು. ಜಗದ್ವಿಖ್ಯಾತ ಜೋಗ ಜಲಪಾತ ಈಗ ಬೇಸಿಗೆಯಲ್ಲೂ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜೋಗ ಜಗದ್ವಿಖ್ಯಾತವಾಗಿರುವುದು. ಈ ಬಾರಿ ಬೇಸಿಗೆಯಲ್ಲೂ ಕೂಡ ಜೋಗ ಜಲಪಾತ ಜಲಸಿರಿಯಿಂದ ತುಂಬಿದೆ. ಪ್ರವಾಸಿಗರಿಗೆ ಜಲಪಾತವನ್ನೇ ನಂಬಿ ಬದುಕೋರಿಗೆ ಜೋಗದ ಸಿರಿಯ ಸಂಭ್ರಮ ವರ್ಷ ಪೂರ್ತಿ ಕಳೆಗಟ್ಟಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಜೋಗ. ಬೇಸಿಗೆಯಲ್ಲೂ ಬತ್ತದ ಜೋಗ ಜಲಪಾತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ, ಸಾಯೋದ್ರ ಒಳಗೆ ನೋಡುವೊಮ್ಮೆ ಜೋಗದ ಗುಂಡೆ. ಈ ಮಾತು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಲೆನಾಡಿನ ಸೌಂದರ್ಯ ಹೊತ್ತು ನಿಂತಿರುವ ಜೋಗ ಈಗ ಬೇಸಿಗೆಯಲ್ಲೂ ಕಣ್ಮನ ಸೆಳೆಯುತ್ತಿದೆ, ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹೌದು, ಮಳೆಗಾಲದ 4 ತಿಂಗಳು ಧುಮ್ಮಿಕ್ಕುವ ಜೋಗ ಜಲಪಾತ ಡಿಸೆಂಬರ್ ನಂತರ ನೀರು ಕಡಿಮೆಯಾಗುತ್ತಾ ಹೋಗಿ ಮೇ ತಿಂಗಳ ಹೊತ್ತಿಗೆ ಪೂರ್ತಿಯಾಗಿ ಸೊರಗಿ ಹೋಗುತ್ತಿತ್ತು. ರಾಜ, ರಾಣಿ, ರೂರರ್, ರಾಕೆಟ್ ಜಲಧಾರಿಗಳು ಮುಂದಿನ ಮಳೆಗಾಲದವರೆಗೂ ಪ್ರವಾಸಿಗರ ಪಾಲಿಗೆ ಕಣ್ಮರೆಯಾಗುತ್ತಿದ್ದವು. ಜಲಪಾತ ವೀಕ್ಷಿಸಲು ಬರುವ ಪ್ರವಾಸಿಗರು ಸಹ ನೀರಿಲ್ಲದ ಬರೀ ಅಖಂಡ ಬಂಡೆಗಳ ನೋಡಿ ನಿರಾಶರಾಗಿ ವಾಪಸ್ಸಾಗ್ತಿದ್ರು. ಆದರೆ ಈ ವರ್ಷ ಹಾಗೆ ಆಗಿಲ್ಲ.
ಪ್ರಸಿದ್ಧ ರಾಜ ರಾಣಿ ರೋರರ್ ರಾಕೆಟ್ ಜಲಧಾರೆಗಳಲ್ಲಿ ಸಾಕಷ್ಟು ನೀರು ಧುಮ್ಮಿಕ್ಕುತ್ತಿದೆ. ಜಲಪಾತದಲ್ಲಿ ನಿತ್ಯ ಸೌಂದರ್ಯದ ಶ್ರೀ ಸೃಷ್ಟಿಸಿದೆ. ಬಿರು ಬೇಸಿಗೆಯಲ್ಲಿ ಬಂದ ಪ್ರವಾಸಿಗರು ಕೂಡ ಜಲಪಾತದಲ್ಲಿ ನೀರು ಇರುವುದನ್ನು ಕಂಡು ಅಚ್ಚರಿಯೊಂದಿಗೆ ಸಂಭ್ರಮ ಪಡ್ತಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ವಿಶ್ವವಿಖ್ಯಾತ ಜೋಗ ಜಲಪಾತವಿರುವಂಥದ್ದು. ನಿಸರ್ಗದ ಮಧ್ಯೆ ರಮಣೀಯವಾಗಿ ರಾಜ ರಾಣಿ ರೋರೋ ರಾಕೆಟ್ಗಳು ಮೈದುಂಬಿ ಹರಿತಾ ಇದೆ. ಆ ಜಲಧಾರೆಗಳನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ, ಆ ರೀತಿಯಲ್ಲಿ ಆ ಜಲಧಾರೆಗಳು ಬೀಳ್ತಿರುವಂಥದ್ದು. ಸುಮಾರು 833 ಅಡಿ ಎತ್ತರದಿಂದ ರಾಜ ರಾಣಿ ರೋರೋ ರಾಕೆಟ್ಗಳು ಧುಮ್ಮುಕ್ತಾ ಇದ್ದಾವೆ. ಇನ್ನು ಮಳೆಗಾಲದಲ್ಲಿ ಧುಮುಕುವ ಜಲಧಾರೆಗಳನ್ನ ನೋಡುವುದೇ ಒಂದು ಸ್ವರ್ಗ. ಆದರೆ ಈ ಬಾರಿ ಬಿರು ಬೇಸಿಗೆಯಲ್ಲೂ ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಜಲಧಾರೆಗಳ ವೈಭವ ಕಣ್ಮನ ಸೆಳೆಯುತ್ತಿದೆ. ಜೊತೆಗೆ ಮಕ್ಕಳಿಗೆ ಬೇಸಿಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಬೇಸಿಗೆಯಲ್ಲೂ ಸಹ ಪ್ರವಾಸಿಗರ ದಂಡು ಜೋಗ ಜಲಪಾತದತ್ತ ಹರಿದು ಬರ್ತಿದೆ. ಟೂರಿಸ್ಟ್ ಪ್ಲೇಸು ಮತ್ತು ಕಾಲೇಜ್ ಸ್ಟೂಡೆಂಟ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳುಗಳು ಎಲ್ಲದಕ್ಕೂ ಕೂಡ ಚೆನ್ನಾಗಿದೆ ಪ್ಲೇಸು. ಬಟ್ ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಮಳೆ ಬಂದಾಗ ಪ್ರವಾಸಿಗರು ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ನಿಂತ್ಕೊಳ್ಳೋಕೆ ಒಳ್ಳೆ ಪ್ಲೇಸ್ ಥರ ಮಾಡಬೇಕು. ಜಗದ್ವಿಖ್ಯಾತ ಜೋಗ ಜಲಪಾತ ಈಗ ಬೇಸಿಗೆಯಲ್ಲೂ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜೋಗ ಜಗದ್ವಿಖ್ಯಾತವಾಗಿರುವುದು. ಈ ಬಾರಿ ಬೇಸಿಗೆಯಲ್ಲೂ ಕೂಡ ಜೋಗ ಜಲಪಾತ ಜಲಸಿರಿಯಿಂದ ತುಂಬಿದೆ. ಪ್ರವಾಸಿಗರಿಗೆ, ಜಲಪಾತವನ್ನೇ ನಂಬಿ ಬದುಕೋರ್ಗೆ ಜೋಗದ ಸಿರಿಯ ಸಂಭ್ರಮ ವರ್ಷ ಪೂರ್ತಿ ಕಳೆಗಟ್ಟಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಜೋಗ. ಬೇಸಿಗೆಯಲ್ಲೂ ಭತ್ತದ ಜೋಗ ಜಲಪಾತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ, ಸಾಯೋದ್ರ ಒಳಗೆ ನೋಡುವೊಮ್ಮೆ ಜೋಗದ ಗುಂಡಿ. ಈ ಮಾತು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಲೆನಾಡಿನ ಸೌಂದರ್ಯ ಹೊತ್ತು ನಿಂತಿರುವ ಜೋಗ ಈಗ ಬೇಸಿಗೆಯಲ್ಲೂ ಕಣ್ಮನ ಸೆಳೆಯುತ್ತಿದೆ. ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ. ಹೌದು, ಮಳೆಗಾಲದ 4 ತಿಂಗಳು ಧುಮ್ಮಿಕ್ಕುವ ಜೋಗ ಜಲಪಾತ ಡಿಸೆಂಬರ್ ನಂತರ ನೀರು ಕಡಿಮೆಯಾಗುತ್ತಾ ಹೋಗಿ ಮೇ ತಿಂಗಳ ಹೊತ್ತಿಗೆ ಪೂರ್ತಿಯಾಗಿ ಸೊರಗಿ ಹೋಗುತ್ತಿತ್ತು. ರಾಜ ರಾಣಿ ರೋರರ್ ರಾಕೆಟ್ ಜಲಧಾರಿಗಳು ಮುಂದಿನ ಮಳೆಗಾಲದವರೆಗೂ ಪ್ರವಾಸಿಗರ ಪಾಲಿಗೆ ಕಣ್ಮರೆಯಾಗುತ್ತಿದ್ದವು. ಜಲಪಾತ ವೀಕ್ಷಿಸಲು ಬರುವ ಪ್ರವಾಸಿಗರು ಸಹ ನೀರಿಲ್ಲದ ಬರೀ ಅಖಂಡ ಬಂಡೆಗಳ ನೋಡಿ ನಿರಾಶರಾಗಿ ವಾಪಸ್ಸಾಗ್ತಿದ್ರು. ಆದರೆ ಈ ವರ್ಷ ಹಾಗೆ ಆಗಿಲ್ಲ. ಪ್ರಸಿದ್ಧ ರಾಜ ರಾಣಿ ರೋರರ್ ರಾಕೆಟ್ ಜಲಧಾರೆಗಳಲ್ಲಿ ಸಾಕಷ್ಟು ನೀರು ಧುಮ್ಮಿಕ್ಕುತ್ತಿದೆ. ಜಲಪಾತದಲ್ಲಿ ನಿತ್ಯ ಸೌಂದರ್ಯದ ಶ್ರೀ ಸೃಷ್ಟಿಸಿದೆ. ಬಿರು ಬೇಸಿಗೆಯಲ್ಲಿ ಬಂದ ಪ್ರವಾಸಿಗರು ಕೂಡ ಜಲಪಾತದಲ್ಲಿ ನೀರು ಇರುವುದನ್ನು ಕಂಡು ಅಚ್ಚರಿಯೊಂದಿಗೆ ಸಂಭ್ರಮ ಪಡ್ತಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ವಿಶ್ವವಿಖ್ಯಾತ ಜೋಗ ಜಲಪಾತವಿರುವಂಥದ್ದು. ನಿಸರ್ಗದ ಮಧ್ಯೆ ರಮಣೀಯವಾಗಿ ರಾಜ ರಾಣಿ ರೋರೋ ರಾಕೆಟ್ಗಳು ಮೈದುಂಬಿ ಹರಿತಾ ಇದೆ. ಆ ಜಲಧಾರೆಗಳನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ, ಆ ರೀತಿಯಲ್ಲಿ ಆ ಜಲಧಾರೆಗಳು ಬೀಳ್ತಿರುವಂಥದ್ದು. ಸುಮಾರು 833 ಅಡಿ ಎತ್ತರದಿಂದ ರಾಜ ರಾಣಿ ರೋರೋ ರಾಕೆಟ್ಗಳು ಧುಮ್ಮುಕ್ತಾ ಇದ್ದಾವೆ. ಇನ್ನು ಮಳೆಗಾಲದಲ್ಲಿ ಧುಮುಕುವ ಜಲಧಾರೆಗಳನ್ನ ನೋಡುವುದೇ ಒಂದು ಸ್ವರ್ಗ. ಆದರೆ ಈ ಬಾರಿ ಬಿರು ಬೇಸಿಗೆಯಲ್ಲೂ ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಜಲಧಾರೆಗಳ ವೈಭವ ಕಣ್ಮನ ಸೆಳೆಯುತ್ತಿದೆ. ಜೊತೆಗೆ ಮಕ್ಕಳಿಗೆ ಬೇಸಿಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಬೇಸಿಗೆಯಲ್ಲೂ ಸಹ ಪ್ರವಾಸಿಗರ ದಂಡು ಜೋಗ ಜಲಪಾತದತ್ತ ಹರಿದು ಬರ್ತಿದೆ. ಟೂರಿಸ್ಟ್ ಪ್ಲೇಸು ಮತ್ತು ಕಾಲೇಜ್ ಸ್ಟೂಡೆಂಟ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳುಗಳು ಎಲ್ಲದಕ್ಕೂ ಕೂಡ ಚೆನ್ನಾಗಿದೆ ಪ್ಲೇಸು. ಬಟ್ ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಮಳೆ ಬಂದಾಗ ಪ್ರವಾಸಿಗರು ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ನಿಂತ್ಕೊಳ್ಳೋಕೆ ಒಳ್ಳೆ ಪ್ಲೇಸ್ ಥರ ಮಾಡಬೇಕು. ಜಗದ್ವಿಖ್ಯಾತ ಜೋಗ ಜಲಪಾತ ಈಗ ಬೇಸಿಗೆಯಲ್ಲೂ ಪ್ರವಾಸಿಗರನ್ನ ತನ್ನತ್ತ ಕೈ